2026 ಅಲ್ಲಿ ಮೂರನೇ ಮಹಾಯುದ್ಧ ಆಗೋ ಸಾಧ್ಯತೆಗಳು ಹೆಚ್ಚಾಗಿ ಕಾಣ್ತಾ ಇದ್ದಾವೆ. ಅಕಸ್ಮಾತ್ ಮೂರನೇ ಮಹಾಯುದ್ಧ ಏನಾದರೂ ಆಗಿದ್ರೆ ಯಾವ ಕಾರಣಗಳಿಗೆ ಆಗುತ್ತೆ, ಮತ್ತೆ ಯಾವ ಎರಡು ದೇಶಗಳ ಮಧ್ಯೆ ಆಗುತ್ತೆ, ಆ ಎರಡು ದೇಶಗಳಿಗೆ ಯಾವ ದೇಶಗಳು ಬೆಂಬಲವನ್ನ ಸೂಚಿಸ್ತವೆ, ಅದಾದ್ಮೇಲೆ ನಮ್ಮ ಇಂಡಿಯಾ ಯಾರ ಪರವಾಗಿ ನಿಲ್ಲುತ್ತೆ, ಯಾವ ದೇಶದ ಪರವಾಗಿ ನಿಲ್ಲುತ್ತೆ ಅನ್ನೋದ್ರ ಬಗ್ಗೆ, ಅಂಡ್ ಈ ಯುದ್ಧದಲ್ಲಿ ಯಾವ ದೇಶ ಗೆಲ್ಲೋ ಚಾನ್ಸಸ್ ಇರುತ್ತೆ, ಅಂದ್ರೆ ಯಾವ ಮಿತ್ರ ಪಕ್ಷಗಳಿರ್ತಕ್ಕಂಥ ಒಂದು ದೇಶ ಗೆಲ್ಲೋ ಚಾನ್ಸಸ್ ಇರುತ್ತೆ, ಇದರಿಂದ ಆಗ್ತಕ್ಕಂಥ ಪರಿಣಾಮ ಹೇಗಿರುತ್ತೆ, ಯಾವ ರೀತಿ ಮೂರನೇ ಮಹಾಯುದ್ಧ ನಡೆಯುತ್ತೆ, ಒಂದು ಮತ್ತೆ ಎರಡನೇ ಮಹಾಯುದ್ಧವನ್ನು ನೋಡಿದೀವಿ, ಅಲ್ಲಿ ಯಾವ ತರ ಕಾದಾಟಗಳು ನಡೆದ್ರೆ, ಈ ಮೂರನೇ ಮಹಾಯುದ್ಧ ಇಷ್ಟೊಂದು ಅಡ್ವಾನ್ಸ್ ಟೆಕ್ನಾಲಜಿ ಇರಬೇಕಾದ್ರೆ ಯಾವ ರೀತಿ ಯುದ್ಧ ಮಾಡ್ಬೋದು ಅನ್ನೋದ್ರ ಬಗ್ಗೆ ಒಂದು ಪ್ರೆಡಿಕ್ಷನ್ ಅನ್ನ ಮಾಡಿ ಮಾಹಿತಿ ತಿಳಿಸೋದಕ್ಕೋಸ್ಕರ ವಿಡಿಯೋನ ಮಾಡ್ತಾ ಇದ್ದೀನಿ. ಅದಕ್ಕೋಸ್ಕರ ವಿಡಿಯೋನಲ್ಲಿ ಸ್ಕಿಪ್ ಮಾಡದೆ ಕಂಪ್ಲೀಟ್ ಆಗಿ ನೋಡಿ ಅಂತ ರಿಕ್ವೆಸ್ಟ್ ಮಾಡ್ಕೊಳ್ತಾ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. 2026 ಮಹಾಯುದ್ಧ, ಮೂರನೇ ಮಹಾಯುದ್ಧ ಏನಕ್ಕಾಗುತ್ತೆ ಅಂತ ನಾನು ಸ್ಪೆಸಿಫಿಕ್ ಆಗಿ ಹೇಳ್ತಾ ಇದ್ದೀನಿ ಅಂತಂದ್ರೆ, ಈಗ ಈ ವರ್ಷ ಸ್ಟಾರ್ಟ್ ಆಗಿ 2026 ಸ್ಟಾರ್ಟ್ ಆಗಿ ಇನ್ನೂ ಒಂದು ತಿಂಗಳು ಆಗೋಕ್ಕಿಲ್ಲ, ಆದ್ರೆ ಅಷ್ಟರಲ್ಲಿ ಸುಮಾರಷ್ಟು ಎಸ್ಕಲೇಷನ್ ಗಳಾಗ್ತಾ ಇದಾವೆ. ಸೊ ಅದನ್ನ ಎಕ್ಸಾಂಪಲ್ ಆಗಿ ನಾವು ತಗೋಬೇಕು ಅಂತಂದ್ರೆ, ರೀಸೆಂಟ್ ಆಗಿ ಏನು ವರ್ಷ ಸ್ಟಾರ್ಟ್ ಆಗಿದ್ 3ನೇ ತಾರೀಕು ಅಂದ್ರೆ ಜನವರಿ 3ನೇ ತಾರೀಕಿಗೆ ಅಮೆರಿಕ ಫೋರ್ಸಸ್ ವೆನಿಜುವೆಲಾ ಮೇಲೆ ಅಟ್ಯಾಕ್ ಮಾಡಿ ಅಲ್ಲಿರ್ತಕ್ಕಂಥ ಅಧ್ಯಕ್ಷರನ್ನ ಕ್ಯಾಪ್ಚರ್ ಮಾಡ್ಕೊ ಬಂದಿದ್ದಾಗಿರ್ಬೋದು, ಅದಾದ್ಮೇಲೆ ರಷ್ಯಾ ಉಕ್ರೇನ್ ಮೇಲೆ ಅಟ್ಯಾಕ್ ಮಾಡಿರೋದಾಗಿರ್ಬೋದು ಆರ್ಶನಿಕ್ ಮಿಸೈಲ್ಗಳಿಂದ, ಅದಾದ್ಮೇಲೆ ಅಮೆರಿಕ ಮತ್ತೆ ಏನು ಸಿರಿಯಾ ಮೇಲೆ ಐಸಿಸ್ ಬಂಡುಕೋರರ ಮೇಲೆ ದಾಳಿ ಮಾಡಿರೋದಾಗಿರ್ಬೋದು, ಅದಾದ್ಮೇಲೆ ಅಮೆರಿಕ ಏನು ಗ್ರೀನ್ಲ್ಯಾಂಡ್ ಮೇಲೆ ಕಣ್ಣಾಯಿಸಿ ಆ ಪ್ರದೇಶವನ್ನು ನಾವು ಕ್ಯಾಪ್ಚರ್ ಮಾಡ್ಕೊಳ್ತೀವಿ ಅಂತ ಸ್ಟೇಟ್ಮೆಂಟ್ಸ್ ಕೊಡ್ತಿರೋದಾಗಿರ್ಬೋದು, ಅದಕ್ಕೆ ಪ್ರತಿಯಾಗಿ ಡೆನ್ಮಾರ್ಕ್ ನಾವು ಫೈರ್ ಮಾಡಿ ಮತ್ತೆ ಕ್ವಶನ್ ಮಾಡ್ತೀವಿ ಅಂತ ಮತ್ತೆ ಅವರು ಅಪೋಸಿಟ್ ಆಗಿ ಸ್ಟೇಟ್ಮೆಂಟ್ ಕೊಟ್ಟಿರೋದಾಗಿರ್ಬೋದು, ಅದಾದ್ಮೇಲೆ ಚೈನಾ ಮತ್ತೆ ತೈವಾನ್ಗೆ ಮೊದಲಿಂದ ಇದ್ದಿರ್ತಕ್ಕಂಥ ಘರ್ಷಣೆ ಮತ್ತೆ ಅದು ಉಲ್ಭವ ಆಗೋ ಸಾಧ್ಯತೆಗಳು ಜಾಸ್ತಿ ಕಾಣಿಸ್ತಾ ಇದಾವೆ. ಮತ್ತೆ ಇಸ್ರೇಲ್ ಮತ್ತೆ ಪ್ಯಾಲೆಸ್ತೈನ್ ಅದು ನಡೀತಾನೆ ಇದೆ. ಅದಾದ್ಮೇಲೆ ಮತ್ತೆ ಅಮೆರಿಕ ಥ್ರೆಟನ್ ಮಾಡ್ತಾ ಇದಾರೆ ಇರಾನ್ ಮೇಲೆ ಮತ್ತೆ ದಾಳಿ ಮಾಡ್ತೀವಿ ಅನ್ನೋದ್ರ ಬಗ್ಗೆ. ಇವೆಲ್ಲವೂ ಈ ವರ್ಷ ಇನ್ನು ಸ್ಟಾರ್ಟ್ ಆಗೋ ಒಂದು ತಿಂಗಳು ಆಗೋಕ್ ಮೊದಲು ಇವೆಲ್ಲ ನೋಡ್ತಾ ಇದ್ರೆ ಮತ್ತೆ ಏನಾದ್ರು ಮೂರನೇ ಮಹಾಯುದ್ಧ ಸಂಭವಿಸುತ್ತಾ ಅನ್ನೋ ರೀಸನ್ಸ್ ಅನ್ನೋದು ನಮ್ಗೆ ಎದ್ದು ಕಾಣ್ತಾ ಇದಾವೆ. ಇವೆಲ್ಲ ಕಾರಣಗಳನ್ನು ನೋಡಿದಾಗ ಚಾನ್ಸಸ್ ಅಂತೂ ಇದೆ. ಸೊ ಆ ರೀತಿ ಏನಾದರೂ ಇದ್ರೆ ಯಾವೆರಡು ದೇಶಗಳ ಮಧ್ಯೆ ಆಗುತ್ತೆ ಅಂತ ಬಿಡಿಸಿ ಹೇಳೋ ಪ್ರಯತ್ನವನ್ನ ಮಾಡ್ತೀನಿ. ಸೊ ನಂಬರ್ 1 ಬಂದ್ಬಿಟ್ಟು ನನಗನ್ಸೋ ಪ್ರಕಾರ ಎರಡು ದೇಶಗಳ ಮಧ್ಯೆ ನಡೆಯೋ ಚಾನ್ಸಸ್ ಇರುತ್ತೆ. ಒಂದು ಅಮೆರಿಕ, ಮತ್ತೊಂದು ಚೈನಾ. ಓಕೆ, ಅಮೆರಿಕ ಮತ್ತೆ ಚೈನಾ ಇವೆರಡರ ಮಧ್ಯೆ ಏನಕ್ಕೆ ನಡೀತಾ ಇದೆ ಅಂದ್ರೆ, ಅಮೆರಿಕ ಅನ್ನೋದು ಬಂದು ಈಗ ಏನು ವೆನಿಜುವೆಲಾ ಮೇಲೆ ಏನು ಅಲ್ಲಿ ಅಟ್ಯಾಕ್ ಮಾಡಿ ಅಲ್ಲಿರ್ತಕ್ಕಂಥ ಅಧ್ಯಕ್ಷರನ್ನ ಏನು ಕ್ಯಾಪ್ಚರ್ ಮಾಡ್ಕೊ ಬಂತು, ಅದಕ್ಕೆ ಮೇನ್ ರೀಸನ್ನು ಸೊ ಈ ಚೈನಾನ ಇಂಪ್ಯಾಕ್ಟ್ ತೋರಿಸ್ಬೇಕು ಅಂತ ಹೇಳ್ಬಿಟ್ಟು ಬಂದ್ರು. ಏನಕ್ಕಂತಂದ್ರೆ, ವೆನಿಜುವೆಲಾದಿಂದ ಏನು ಆಯಿಲ್ ಸಪ್ಲೈ ಆಗ್ತಾ ಇತ್ತು ಅದರಲ್ಲಿ ಮ್ಯಾಕ್ಸಿಮಮ್ ಆಯಿಲ್ ಅನ್ನೋದು ಚೈನಾಗೆ ಸಪ್ಲೈ ಆಗ್ತಾ ಇದ್ದಿದ್ದು, ಎಕ್ಸ್ಪೋರ್ಟ್ ಆಗ್ತಾ ಇದ್ದಿದ್ದು. ಈ ತರ ಅಲ್ಲಿರೋ ಅಧ್ಯಕ್ಷರನ್ನ ಕ್ಯಾಪ್ಚರ್ ಮಾಡಿ ಅಲ್ಲಿರ್ತಕ್ಕಂಥ ಆಯಿಲ್ ರಿಸರ್ವ್ಸ್ ಅನ್ನ ಇವ್ರ ಕಂಟ್ರೋಲ್ ತಗೊಂಡ್ರೆ ಈ ಚೈನಾವನ್ನ ಇಂಡೈರೆಕ್ಟ್ ಆಗಿ ಅವ್ರು ಕುಗ್ಗಿಸ್ಬೋದು ಅನ್ನೋ ಒಂದು ಇದಾಗಿತ್ತು. ಅಂಡ್ ಮತ್ತೊಂದು ವಿಚಾರ ಏನಪ್ಪಾ ಅಂತಂದ್ರೆ, ಈಗ ಚೈನಾ ಒಂದು ಸೂಪರ್ ಪವರ್ ಆಗಿ ಬೆಳೀತಾ ಇದೆ. ಅಂಡ್ ಇನ್ನೊಂದು ಏನಂತಂದ್ರೆ, ಕೋಲ್ಡ್ ವಾರ್ ಇವರಿಬ್ಬರ ಮಧ್ಯೆ ಮೊದಲಿಂದನೂ ಇದೆ, ಚೈನಾ ಮತ್ತೆ ಅಮೆರಿಕ ಮಧ್ಯೆ. ಅಂಡ್ ಇನ್ನೊಂದು ವಿಚಾರ ಏನಂತಂದ್ರೆ, ಅಲ್ಲಿರ್ತಕ್ಕಂಥ ಏನು ಚೈನಾ ಪಕ್ಕದಲ್ಲಿರ್ತಕ್ಕಂಥ ತೈವಾನ್ಗೆ ಅಮೆರಿಕನು ಸಪೋರ್ಟ್ ಮಾಡ್ತಾ ಇರತ್ತೆ. ಸೊ ಇದೊಂದು ರೀಸನ್ ಗಳನ್ನ ಇಟ್ಕೊಂಡು ನೋಡಿದ್ರೆ, ಇನ್ನೊಂದು ವಿಚಾರ ಏನಂತಂದ್ರೆ, ರಷ್ಯಾ ಮತ್ತೆ ಅಮೆರಿಕ ಯಾವಾಗ್ಲೂ ಹೋಗಿ ಯುದ್ಧ ಮಾಡೋದಿಲ್ಲ. ಅವರಿಬ್ಬರಿಗೂ ಗೊತ್ತು ಯುದ್ಧ ಮಾಡಿದ್ರೆ ಯಾರು ಗೆಲ್ಲಲ್ಲ, ಸೋಲೋದು ಇಲ್ಲ, ನಷ್ಟ ಅನ್ನೋದು ತುಂಬಾ ಆಗುತ್ತೆ ಅಂತ. ಅವ್ರು ಯಾವತ್ತಿದ್ರು ಎರಡು ದೇಶಗಳು ಯುದ್ಧ ಮಾಡ್ತಿದಾವೆ ಅಂದ್ರೆ ಆ ವೆಪನ್ ಸೆಲ್ ಮಾಡ್ಕೊಂಡು ಬಿಸ್ನೆಸ್ ಮಾಡುವಂತ ದೇಶಗಳು. ಅವೆರಡೂ ಪರಸ್ಪರ ಯುದ್ಧ ಮಾಡೋದಕ್ಕಂತೂ 99% ಚಾನ್ಸಸ್ ಇರೋದಿಲ್ಲ. ಅಂಡ್ ಮತ್ತೊಂದು ವಿಚಾರ ಏನಪ್ಪಾ ಅಂತಂದ್ರೆ, ಸೊ ಇಲ್ಲಿ ಅಮೆರಿಕ ಮತ್ತೆ ಚೈನಾ ಇದೊಂದೇ ವಿಚಾರಕ್ಕೆ ಅಮೆರಿಕ ಒಂದು ಕಡೆಯಿಂದ ಯುದ್ಧ ಮಾಡಿದ್ರೆ ಮತ್ತೊಂದು ಕಡೆಯಿಂದ ಚೈನಾ ಬರುತ್ತೆ. ಈಗ ಅಮೆರಿಕವನ್ನು ಬೆಂಬಲಿಸುವ ಒಂದು ರಾಷ್ಟ್ರಗಳನ್ನ ನೋಡೋದಾದ್ರೆ, ಅಮೆರಿಕ ಯುದ್ಧಕ್ಕೆ ಬರ್ತಿದೆ ಅಂದ್ರೆ ಸೊ ಅದೇನ್ ನ್ಯಾಟೋ ಒಕ್ಕೂಟದಲ್ಲಿ ಕೆಲವೊಂದಷ್ಟು ರಾಷ್ಟ್ರಗಳು, ಎಲ್ಲಾ ರಾಷ್ಟ್ರಗಳಂತ ಹೇಳಕ್ ಬರೋದ್ರೆ ಏನಕ್ಕಂತಂದ್ರೆ, ಈಗ ವೆನಿಜುವೆಲಾ ಮೇಲೆ ಅಟ್ಯಾಕ್ ಮಾಡಿದ್ಮೇಲೆ ಏನ್ ಗ್ರೀನ್ಲ್ಯಾಂಡ್ ಮೇಲೆ ಏನ್ ಸ್ಟೇಟ್ಮೆಂಟ್ಸ್ ಕೊಡೋದಾದ್ಮೇಲೆ ಕೆಲವೊಂದು ನ್ಯಾಟೋ ಸ್ಟೇಟ್ಸ್ ಏನು ಕಂಟ್ರೀಸ್ ಇದಾವಲ್ಲ, ಸೊ ಅವುಗಳು ಕೂಡ ಭಿನ್ನಾಭಿಪ್ರಾಯ ಅನ್ನೋದು ಉಂಟಾಗಿದೆ ಅಮೆರಿಕ ಮೇಲೆ. ಈಗ ಏನು ಇಟಲಿ ಇರ್ಬೋದು, ಇಟಲಿಯವರು ಕೂಡ ಆಲ್ಟರ್ನೇಟಿವ್ ಅನ್ನು ಚೂಸ್ ಮಾಡ್ಕೋಬೇಕು ಅಂತ ಮೆಲೋನಿ ಅವರು ಸ್ಟೇಟ್ಮೆಂಟ್ ಅನ್ನ ಕೊಟ್ಟಿರೋದು. ಮತ್ತೆ ಫ್ರಾನ್ಸ್ ಅಧ್ಯಕ್ಷರು ಕೂಡ ಇಷ್ಟ ಇಲ್ಲ ಮತ್ತೆ ಅಮೆರಿಕ ಜೊತೆ ಹೋಗೋದಕ್ಕೆ. ಸೊ ಈ ತರ ಅವರಲ್ಲಿ ಭಿನ್ನಾಭಿಪ್ರಾಯಗಳಿರೋದ್ರಿಂದ ಕೆಲವೊಂದಷ್ಟು ಸ್ಟೇಟ್ಸ್ ಅಮೆರಿಕಾಗೆ ಸಪೋರ್ಟ್ ಮಾಡ್ತವೆ. ಸೊ ಅದರಲ್ಲಿ ಮೇನ್ ಆಗಿ ನಾವು ನೋಡೋದಾದ್ರೆ, ಸೊ ಅಮೆರಿಕ ಇದೆ ಅಂತಂದ್ರೆ ಅಮೆರಿಕ ಜೊತೆಗೆ ಇಂಗ್ಲೆಂಡ್ ಬರುತ್ತೆ, ಕೆನಡಾ ಬರುತ್ತೆ, ಆಸ್ಟ್ರೇಲಿಯಾ ಬರುತ್ತೆ, ಮತ್ತೆ ಸೌತ್ ಕೊರಿಯಾ ಬರುತ್ತೆ, ತೈವಾನ್ ಅಬ್ಯೂಸ್ ಆಗಿ ಬರುತ್ತೆ. ಸೊ ಇವೆಲ್ಲ ಮೇಜರ್ ಆಗಿ ಅದ್ರ ಜೊತೆ ಬರುತ್ತೆ. ಅದ್ರ ಜೊತೆಗೆ ಇಸ್ರೇಲ್ ಬಂದೇ ಬರುತ್ತೆ. ಯಾಕಂತಂದ್ರೆ ಇಸ್ರೇಲ್ ಬೆನ್ನಿಗೆ ಅಮೆರಿಕ ನಿಂತಿದೆ. ಅಮೆರಿಕ ಯಾವಾಗ ಯುದ್ಧಕ್ಕೆ ಬರುತ್ತೆ ಅವಾಗ ಇಸ್ರೇಲ್ ಕೂಡ ಬರುತ್ತೆ. ಇನ್ನ ಚೈನಾ ಬಗ್ಗೆ ಯಾರು ಬರ್ತಾರೆ ಅಂತ ನೋಡೋದಾದ್ರೆ, ಚೈನಾ ಬರ್ತಿದೆ ಅಂದ್ರೆ ಅದಕ್ಕೆ ಡೈರೆಕ್ಟ್ ಆಗಿ ಅಪೋಸಿಟ್ ಅಮೆರಿಕ ಇರೋದ್ರಿಂದ ಸೊ ಈಗ ರಷ್ಯಾ ಕೂಡ ಚೈನಾಗೆ ಸಪೋರ್ಟ್ ಮಾಡುತ್ತೆ. ಸೊ ಸೌತ್ ಕೊರಿಯಾ ಅಮೆರಿಕ ಸೈಡ್ಗೆ ಹೋಗಿದೆ ಅಂದ್ರೆ ನಾರ್ತ್ ಕೊರಿಯಾ ಅಬ್ಯೂಸ್ ಆಗಿ ಚೈನಾಗೆ ಸಪೋರ್ಟ್ ಮಾಡುತ್ತೆ. ಸೌತ್ ಕೊರಿಯಾ ಹೋಗಿಲ್ಲ ಅಂದ್ರು ಅಮೆರಿಕ ಆಪೋಸಿಟ್ ಅಲ್ಲಿ ಇದೆ ಅಂತಂದ್ರೆ ಚೈನಾಗೆ ಕಿಮ್ ಇದಾನಲ್ಲ, ಕಿಮ್ ಬಂದು ಸಪೋರ್ಟ್ ಮಾಡೇ ಮಾಡ್ತಾರೆ.
ಅಂಡ್ ಇದ್ರ ಜೊತೆಗೆ ಈಗಿರೋ ರೆಜಿಮಿನೇ ಕಂಟಿನ್ಯೂ ಆಗ್ತಾ ಇದೆ ಅಂದ್ರೆ ಇರಾನ್ ಕೂಡ ಸಪೋರ್ಟ್ ಮಾಡುತ್ತೆ ಅಂಡ್ ಬೆಲಾರಸ್ ಸಪೋರ್ಟ್ ಮಾಡುತ್ತೆ. ಅಂಡ್ ಈಗೇನು ಅಮೆರಿಕಾದಿಂದ ಏನು ಅಪೋಸಿಟ್ ಏನು ದಾಳಿಗಳಾಗಿದಾವಲ್ಲ ದೇಶಗಳಿಗೆ, ಸಿರಿಯಾ ಆಗಿರ್ಬೋದು ಮತ್ತೆ ಏನು ವೆನಿಜುಯಲಾ ಆಗಿರ್ಬೋದು, ಸೊ ಈ ಕ್ಯೂಬಾ, ಇವೆಲ್ಲ ದೇಶಗಳು ಅನ್ನೋದು ಚೈನಾಗೆ ಸಪೋರ್ಟ್ ಮಾಡ್ತಾ ಬರ್ತವೆ. ಅಂಡ್ ಇದು ಬಿಟ್ಟು ಮತ್ತೆ ಇಂಡಿಯಾ ಯಾವ ತರ ಸಪೋರ್ಟ್ ಮಾಡುತ್ತೆ ಮತ್ತೆ ಪಾಕಿಸ್ತಾನ ಯಾವ ತರ ಸಪೋರ್ಟ್ ಮಾಡೋದು ಅಂತ ಹೇಳಿದ್ರೆ, ಸೊ ಪಾಕಿಸ್ತಾನ ಕೂಡ ನ್ಯೂಟ್ರಲ್ ಆಗಿರೋ ಚಾನ್ಸಸ್ ಇರುತ್ತೆ. ಯಾಕಂತಂದ್ರೆ ಪಾಕಿಸ್ತಾನ್ಗೆ ಚೈನಾನೂ ಬೇಕು ಪ್ಲಸ್ ಅಮೆರಿಕನೂ ಬೇಕಾಗುತ್ತೆ. ಇಫ್ ಇನ್ ಕೇಸ್ ತೀರಾ ಒತ್ತಡ ಬಂದಾಗ ಯಾವುದೋ ಒಂದು ದೇಶಕ್ಕೆ ಸಪೋರ್ಟ್ ಮಾಡಬೇಕು ಅಂದಾಗ, ಸೊ ಅವಾಗ ಪಾಕಿಸ್ತಾನ ಅನ್ನೋದು ಬಂದು ಚೈನಾಗೆ ಸಪೋರ್ಟ್ ಮಾಡೋ ಚಾನ್ಸಸ್ ಇರುತ್ತೆ. ಯಾಕಂತಂದ್ರೆ ಅದು ಚೈನಾ ಅನ್ನೋದು ಅಮೆರಿಕ ಏನು ಅಲ್ಲಿ ಪಾಕಿಸ್ತಾನ ಇದೆ ಅದನ್ನೊಂದು ಸ್ಟೆಪ್ನಿ ತರ ನೋಡ್ಕೊಂಡಿರೋದು. ಏನಕ್ಕಂತಂದ್ರೆ ಅವ್ರಿಗೆ ಬೇಕಾದಾಗೆಲ್ಲ ಸಾಲಗಳು ಕೊಟ್ಕೊಂಡು ಅವರಲ್ಲಿ ಏನ್ ಬೇಕೋ ತಗೊಂಡೋಗಿ ಅಂತ ಹೇಳ್ಬಿಟ್ಟು ದುಡ್ಡು ಇಸ್ಕೊಂಡಿರ್ತಕ್ಕಂಥ ಪಾಕಿಸ್ತಾನ ಇರ್ಬೇಕಾದ್ರೆ, ಸೊ ಅವ್ರು ಪ್ರೆಷರ್ ಆಗ್ಬೇಕಾದ್ರೆ ಬೇರೆ ಆಪ್ಷನ್ ಇಲ್ದಿರ ಈ ಕಡೆ ಚೈನಾಗೆ ಸಪೋರ್ಟ್ ಮಾಡೋ ಸಾಧ್ಯತೆಗಳು ಕೂಡ ಇರ್ತವೆ. ಇನ್ನು ಕೆಲವೊಂದಷ್ಟು ದೇಶಗಳು ನ್ಯೂಟ್ರಲ್ ಆಗಿರೋ ಚಾನ್ಸಸ್ ಕೂಡ ಇರ್ತವೆ. ಅದರಲ್ಲಿ ನಮ್ಮ ಭಾರತದ ಕೂಡ ಒಂದಾಗಿರುತ್ತೆ. ಯಾಕಂತಂದ್ರೆ ಭಾರತ ಯಾವುದೇ ಒಂದು ದೇಶದ ಪರವಾಗಿ ವಹಿಸೋದಿಲ್ಲ. ನಮಗೆ ಬೇಕಾಗಿರೋದು ಶಾಂತಿ ಆಗಿರೋದ್ರಿಂದ ಯಾವುದೇ ದೇಶದ ಪರವಾಗಿ ನಾವು ಒಂದು ದೇಶದ ಪರವಾಗಿ ನಿಂತಿದ್ದೀವಿ ಅಂತ ಹೇಳೋದಿಲ್ಲ. ನಾವು ಶಾಂತಿ ಒಪ್ಪಂದಕ್ಕೆ ನಾವು ಅವ್ರಿಗೆ ಸಜೆಷನ್ ಮಾಡೋ ಸ್ಥಿತಿಯಲ್ಲಿ ನಾವಿರ್ತೀವಿ. ಯುದ್ಧ ಅನ್ನೋದು ಸ್ಟಾರ್ಟ್ ಆಗಿದ್ರೆ ಡೈರೆಕ್ಟ್ ಒಂದು ದೇಶ ಮತ್ತೊಂದು ದೇಶದ ಮೇಲೆ ಯುದ್ಧ ಅಂತೂ ಮಾಡ್ಕೊಳಕ್ ಹೋಗೋದಿಲ್ಲ. ಫಸ್ಟ್ ಇಂಡೈರೆಕ್ಟ್ ಆಗಿ ಅದಕ್ಕೆ ಏನು ಸಪ್ಲೈ ಇರ್ತದೆ ಅದನ್ನ ಸ್ಟಾಪ್ ಮಾಡ್ಲಿಕ್ಕೆ ಟ್ರೈ ಮಾಡ್ತಾರೆ. ಅಂತಂದ್ರೆ ಈಗ ಫಾರ್ ಎಕ್ಸಾಂಪಲ್ ನಾನು ಕೊಟ್ಟಂಗೆ ಈಗೇನು ವೆನಿಜುವೆಲಾಯಿಂದ ಚೈನಾಗೇನು ಆಯಿಲ್ ಸಪ್ಲೈ ಆಗ್ತಾ ಇತ್ತು, ಆ ತರ ಯಾವ ತರ ಅವ್ರು ನಿರ್ಬಂಧಿಸಿದ್ರು, ಸ್ಯಾಂಕ್ಷನ್ಸ್ ಅನ್ನ ವಿಧಿಸಿ ಮತ್ತೆ ಆ ದೇಶದ ಅಧ್ಯಕ್ಷರನ್ನ ಕ್ಯಾಪ್ಚರ್ ಮಾಡಿಕೊಂಡು, ಅದೇ ರೀತಿ ಅಮೆರಿಕಾಗೆ ಏನು ಸಪ್ಲೈ ಮಾಡೋ ದೇಶಗಳಿರುತ್ತೆ. ಫಾರ್ ಎಕ್ಸಾಂಪಲ್ ಈಗ ಏನು ತೈವಾನ್ ಇದೆ, ತೈವಾನಿಂದ ಸೆಮಿ ಕಂಡಕ್ಟರ್ಗಳನ್ನೋದು ಹೆಚ್ಚಿಗೆ ಅಲ್ಲಿಗೆ ಎಕ್ಸ್ಪೋರ್ಟ್ ಆಗ್ತಾ ಇರ್ತವೆ. ಆ ರೀತಿ ಇಲ್ಲಿ ಇಂಡೈರೆಕ್ಟ್ ಆಗಿ ಇದ್ರ ಮೇಲೆ ಅಟ್ಯಾಕ್ ಮಾಡುತ್ತೆ. ಅಂದ್ರೆ ತೈವಾನ್ ಮೇಲೆ ಅಟ್ಯಾಕ್ ಮಾಡಿ ಅಲ್ಲಿ ಇರ್ತಕ್ಕಂಥ ಸಪ್ಲೈ ಚೈನ್ಗೆ ಅದು ಇಂಪ್ಯಾಕ್ಟ್ ಮಾಡುತ್ತೆ. ಅದರಿಂದ ಏನು ಅಮೆರಿಕ ಎಕಾನಮಿ ಕೊಲ್ಯಾಪ್ಸ್ ಆಗೋ ಚಾನ್ಸಸ್ಗಳಿರ್ತವೆ. ಏನಕ್ಕಂತಂದ್ರೆ ಅಮೆರಿಕ ಅನ್ನೋದು ಟೋಟಲಿ ಡಿಪೆಂಡಿಂಗ್ ಆನ್ ಟೆಕ್ನಾಲಜಿ, ಸಾಫ್ಟ್ವೇರ್ ಇವುಗಳನ್ನ ಸೇಲ್ ಮಾಡ್ಕೊಂಡು ಅದ್ರ ಜೊತೆಗೆ ಡಿಫೆನ್ಸ್ ಐಟಮ್ಗಳನ್ನ ಸೇಲ್ ಮಾಡ್ಕೊಂಡು ಬದುಕ್ತಾ ಇರುವಂತ ದೇಶ ಅದು. ಸೊ ಏನಕ್ಕಂತಂದ್ರೆ ಎರಡು ದೇಶ ಯುದ್ಧ ಮಾಡ್ತಾ ಇದಾವೆ ಅಂದ್ರೆ ಅದನ್ನ ಯಾವತ್ತೇ ಆಗ್ಲಿ ಅಮೆರಿಕ ಆಗ್ಲಿ ರಷ್ಯಾ ಆಗ್ಲಿ ಅದನ್ನ ಸ್ಟಾಪ್ ಮಾಡೋದಕ್ಕೆ ಟ್ರೈ ಮಾಡೋದಿಲ್ಲ. ಯಾವತ್ತಿದ್ರು ಅದನ್ನ ಕಂಟಿನ್ಯೂ ಮಾಡ್ಲಿಕ್ಕೆ ಟ್ರೈ ಮಾಡ್ತಾರೆ ಇಂಡೈರೆಕ್ಟ್ ಆಗಿ. ಯಾಕಂತಂದ್ರೆ ಅವ್ರಿಗೆ ಬಿಸ್ನೆಸ್ ಆಗ್ಬೇಕು. ಯಾವತ್ತಿದ್ರು ಅಮೆರಿಕ ಅನ್ನೋದು ಒಂದು ಬಿಸ್ನೆಸ್ ಮೈಂಡೆಡ್ ಇರುತ್ತೆ. ನೇಷನ್ ಫಸ್ಟ್ ಅಂತ ಬರುತ್ತೆ. ಅದು ಇರ್ರೆಸ್ಪೆಕ್ಟಿವ್ ಆಫ್ ಪ್ರೆಸಿಡೆಂಟ್ ಯಾರೇ ಬರಲಿ, ಅವ್ರೇನಿದ್ರು ಅವ್ರು ಫಸ್ಟ್ ನ್ಯಾಷನಲಿಸ್ಟ್ ಆಗಿ ಥಿಂಕ್ ಮಾಡ್ತಾರೆ. ಸೊ ಅವ್ರ ವೆಪನ್ಸ್ ಡೀಲ್ ಆಗಬೇಕು. ಸೊ ಆ ಥರ ಅವ್ರು ಥಿಂಕ್ ಮಾಡಿಕೊಂಡು ಫಸ್ಟ್ ಅವ್ರ ಬಿಸ್ನೆಸ್ನ ನೋಡ್ಕೊಳ್ತಾರೆ. ಸೊ ಆ ರೀತಿ ಫಸ್ಟು ಈ ಥರ ವಾರ ಅನ್ನೋದು ಸ್ಟಾರ್ಟ್ ಆಗುತ್ತೆ. ಅದಾದಮೇಲೆ ಈಗಿರೋ ಟೆಕ್ನಾಲಜಿಗಳನ್ನು ಯೂಸ್ ಮಾಡಿಕೊಂಡು ಸ್ಯಾಟಲೈಟ್ ಫೋನ್ ಆ್ಯಕ್ಟ್ ಮಾಡ್ಕೊಳ್ಳೋದು ಆಗಿರ್ಬೋದು, ಅಲ್ಲಿರ್ತಕ್ಕಂಥ ಬಯೋವರ್ ಮಾಡೋದಾಗಿರ್ಬೋದು, ಮತ್ತು ಅಲ್ಲಿರ್ತಕ್ಕಂಥ ಏನು ಮಿಲಿಟರಿ ಕಾಂಪ್ಲೆಕ್ಸ್ಗಳನ್ನಾಗಿರ್ಬೋದು ಅಥವಾ ಏರ್ಪೋರ್ಟ್ಗಳನ್ನಾಗಿರ್ಬೋದು ಅವುಗಳನ್ನ ಟಾರ್ಗೆಟ್ ಮಾಡಿ ಅವುಗಳನ್ನ ನಾಶ ಮಾಡೋ ಚಾನ್ಸಸ್ ಕೂಡ ಜಾಸ್ತಿ ಇರುತ್ತೆ. ಇನ್ನು ನ್ಯೂಕ್ಲಿಯರ್ ವೆಪನ್ಸನ್ನು ಯೂಸ್ ಮಾಡ್ತಾರಾ ಅಂದರೆ ನನಗನ್ಸೋ ಪ್ರಕಾರ 99% ಯೂಸ್ ಮಾಡೋ ಸಾಧ್ಯತೆಗಳು ತುಂಬ ಕಡಿಮೆನೇ ಇರುತ್ತೆ. ಯಾಕಂತಂದರೆ ಅಮೆರಿಕದ ಬರೀ ನ್ಯೂಕ್ಲಿಯರ್ ವೆಪನ್ಸ್ ಇದೆ, ರಷ್ಯಾ ಬಳಿನೂ ಇದೆ, ಚೈನಾ ಬಳಿನೂ ಇದೆ. ಇಫ್ ಇನ್ ಕೇಸ್ ಅಮೆರಿಕ ಏನಾದರೂ ಯೂಸ್ ಮಾಡ್ತು ಅಂತಂದರೆ ಅದಾದಮೇಲೆ ಫಸ್ಟು ಚೈನಾ ಯೂಸ್ ಮಾಡೋದಿಲ್ಲ. ಅಮೆರಿಕ ಯೂಸ್ ಮಾಡ್ತು ಅಂದರೆ ಸೆಕೆಂಡು ಚೈನಾ ಸ್ಟಾರ್ಟ್ ಮಾಡುತ್ತೆ. ಅಕಸ್ಮಾತು ಅಮೆರಿಕ ಸ್ಟಾರ್ಟ್ ಮಾಡಿ ರಷ್ಯಾ ಮೇಲೆ ಏನಾದರೂ ಒಂದು ನ್ಯೂಕ್ಲಿಯರ್ ವೆಪನ್ ಹೋಗಿ ಹಿಟ್ ಆಗಿದೆ ಅಂತಂದ್ರು, ಚೈನಾಗೆ ಏನಾದರೂ ಇಂಪ್ಯಾಕ್ಟ್ ಆಗಿದೆ ಅಂತಂದರೆ ಅವ್ರದ್ದು ಡೆಡ್ ಹ್ಯಾಂಡ್ ಸಿಸ್ಟಮ್ ಅನ್ನೋದು ಆಕ್ಟಿವೇಟ್ ಆಗ್ಬಿಡುತ್ತೆ. ಇಫ್ ಇನ್ ಕೇಸ್ ಅವ್ರು ಎಫೆಕ್ಟಿವ್ ಆಗಿ ಯೂಸ್ ಮಾಡಿ ರಷ್ಯನ್ ನಾಶ ಮಾಡಿದ್ರು ಅಂತಂದರೆ ಆಗ ಅಮೆರಿಕನೇ ಉಳ್ಕೊಳ್ಳೋದಿಲ್ಲ, ಅಷ್ಟು ಎಫೆಕ್ಟಿವ್ ಇರುತ್ತೆ. ಅದಕ್ಕೋಸ್ಕರ ಈ ಸಲ ಏನು ಯುದ್ಧ ಆದ್ರೂ 99% ಏನು ಅಣು ಆಯುಧಗಳೇನಿರ್ತಾವಲ್ಲ ನ್ಯೂಕ್ಲಿಯರ್ ವೆಪನ್ಸನ್ನು, ಸೊ ಅವನ್ನ ಯೂಸ್ ಮಾಡೋ ಸಾಧ್ಯತೆಗಳು ತುಂಬ ಕಡಿಮೆನೇ ಇರುತ್ತೆ ಅಂತ ನಾನು ಹೇಳ್ತೀನಿ. ಅಂಡ್ ನಮ್ಮ ಇಂಡಿಯಾ ಇಲ್ಲಿ ಯಾವ ಥರ ಇರೋದು, ಯಾವುದೇ ದೇಶಕ್ಕೆ ಸಪೋರ್ಟ್ ಮಾಡೋದಿಲ್ಲ. ಬೇಕಾಗಿರ್ತಕ್ಕಂಥ ಇದರಲ್ಲಿ ಫಸ್ಟ್ ಬಲಿಯಾಗೋದು ಸಣ್ಣ ಪುಟ್ಟ ದೇಶಗಳು ಅಂಡ್ ಸಿಟಿಗಳು, ಒಂದು ದೇಶದಲ್ಲಿರ್ತಕ್ಕಂಥ ಸಿಟಿಗಳು, ಅಲ್ಲಿರ್ತಕ್ಕಂಥ ಜನಸಾಮಾನ್ಯರ ಸಾವು ನೋವುಗಳು ಅನ್ನೋದು ಹೆಚ್ಚಾಗ್ತಾ ಇರುತ್ತೆ. ಸೊ ನಮ್ಮ ದೇಶ ಏನು ಮಾಡುತ್ತೆ ಅಂದರೆ ಸಣ್ಣ ಪುಟ್ಟ ದೇಶಗಳಿಗೆ ವೆಪನ್ಸನ್ನು ಡೀಲ್ ಮಾಡುತ್ತೆ, ಸೇಲ್ ಮಾಡುತ್ತೆ. ಅದಾದಮೇಲೆ ಏನು ಔಷಧಿಗಳೇನಿರ್ತಾವಲ್ಲ ಅದನ್ನು ಬೇಕಂದ್ರೆ ಎಕ್ಸ್ಪೋರ್ಟ್ ಮಾಡೋದ್ರಲ್ಲಿ ನಮ್ಮ ದೇಶ ಕಾರ್ಯನಿರತವಾಗಿರುತ್ತೆ ಅಂತಲೇ ಹೇಳ್ಬೋದು. ಇದಿಷ್ಟು ಸಿಂಪಲ್ ಆಗಿ ಹೇಳಬೇಕು ಅಂತ ಹೇಳಿರುವಂಥ ಮಾಹಿತಿ. ಯಾಕಂತಂದ್ರೆ ಇನ್ನೂ ಜಾಸ್ತಿ ಹೇಳ್ತಾ ಹೋದ್ರೆ ವಿಡಿಯೋ ಲಾಂಗ್ ಆಗುತ್ತೆ, ಯಾರು ನೋಡೋದಿಲ್ಲ. ಅದಕ್ಕೋಸ್ಕರ ಒಂದು ಸಿಂಪಲ್ ಆಗಿ ಒಂದು ಹೆಡ್ಲೈನ್ಸ್ ತರ ಒಂದು ಥರ್ಡ್ ವರ್ಲ್ಡ್ ವಾರ್ ಏನಾದರೂ ಆಗುತ್ತೆ ಅಂದರೆ ಇಷ್ಟೆಲ್ಲ ನಡೆಯೋ ಚಾನ್ಸಸ್ಗಳಿರುತ್ತೆ ಅಂತ ನಾನು ಪ್ರೆಡಿಕ್ಷನ್ ಮಾಡಿದ್ದೀನಿ. ಈ ಮಾಹಿತಿ ನಿಮ್ಗೆ ಏನಾದರೂ ಇಷ್ಟ ಆಗಿದ್ರೆ ವಿಡಿಯೋನ ಒಂದೇ ಒಂದು ಲೈಕ್ ಮಾಡಿ, ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ. ಇಂತಹ ಮತ್ತಷ್ಟು ಇಂಟ್ರೆಸ್ಟಿಂಗ್ ವಿಚಾರಗಳಿಗೋಸ್ಕರ ಕ್ರಿಯೇಟಿವ್ ಕೋದಂಡ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಧನ್ಯವಾದಗಳು ಸ್ನೇಹಿತರೆ.